ಆತ್ಮೀಯ ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇಂದು ನಾವು ವಿಶ್ವದ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡಲು ಇಚ್ಛಿಸುತ್ತೇನೆ. ಸಾಮಾನ್ಯವಾಗಿ ಯೋಗ ಅಂತಕ್ಕಂಥದ್ದು ಭಾರತೀಯ ಆಧ್ಯಾತ್ಮಿಕ ಪರಂಪರೆ, ಇದರ ಬುನಾದಿ. ನಮ್ಮ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಯೋಗ ಪರಂಪರೆಗಿದೆ. ಇದನ್ನು ಜಗತ್ತಿಗೆ ಪರಿಚಯಿಸಿದವರು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು. 2014ರಲ್ಲಿ ದೆಹಲಿಯಲ್ಲಿ ಸಂಯುಕ್ತ ರಾಷ್ಟ್ರಗಳ ಸಮ್ಮೇಳನ ಆಯಿತು. ಆ ಸಭೆಯಲ್ಲಿ ಬಹುತೇಕ ವಿಶ್ವದ ರಾಷ್ಟ್ರಗಳು ಭಾಗವಹಿಸಿತ್ತು. ಅವರಿಗೆ ಭಾರತೀಯ ಯೋಗ ಪದ್ಧತಿಯ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಯಿತು. ಅವರು ಯೋಗ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲು ತೀರ್ಮಾನಿಸಿದರು. ಜೂನ್ 21 ಪ್ರತಿ ವರ್ಷ ವಿಶ್ವಸಂಸ್ಥೆಯ ಅಂಗೀಕಾರದಂತೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ. ಸುಮಾರು 129 ದೇಶಗಳು ನಮ್ಮ ಯೋಗ ದಿನವನ್ನು ಆಯಾ ರಾಷ್ಟ್ರಗಳಲ್ಲಿ ಆಚರಿಸ್ತಾ ಇದ್ದಾರೆ. ಭಾರತದಲ್ಲಿ ವಿಶಾಖಪಟ್ಟಣದಲ್ಲಿ ಜೂನ್ 21 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಯೋಗ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರವರು ಮತ್ತು ಆಯುಷ್ ಇಲಾಖೆಯ ಸಹಾಯಕ ಸಚಿವರಾದ ರಾವತ್ ಅವರು ಭಾಗವಹಿಸ್ತಿದ್ದಾರೆ. 6:30 ಬೆಳಿಗ್ಗೆ 7:45 ತನಕ ಈ ಕಾರ್ಯಕ್ರಮ ನಡೆಯುತ್ತೆ. ಯೋಗ ಮನುಷ್ಯನ ಬದುಕಿನಲ್ಲಿ ಅವಿಭಾಜ್ಯ ಅಂಗ. ಹಿಂದೂಗಳು ಯಾವುದೇ ಪೂಜೆ ಪುನಸ್ಕಾರ ಹಬ್ಬ ವ್ರತ ಮಾಡುವುದಕ್ಕೆ ಮುಂಚೆ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತೀವಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳಿ ಪ್ರಾಣಾಯಾಮ ಮಾಡ್ತೀವಿ. ಯಾವುದೇ ಶುಭ ಕಾರ್ಯವಿರಲಿ ಅಶುಭವೇ ಇರಲಿ ನಾವು ಗಾಯತ್ರಿ ಮಂತ್ರವನ್ನು ಪ್ರಾಣಾಯಾಮ ಮಾಡ್ತೀವಿ. ಉಸಿರನ್ನು ಉಚ್ಛ್ವಾಸ ನಿಶ್ವಾಸದ ಮೂಲಕ ದೇಹದಲ್ಲಿ ನಾವು ತಗೊತೀವಿ. ಅನೇಕ ಕಾಯಿಲೆಗಳಿಗೆ ಈ ಒಂದು ಯೋಗದ ಮೂಲಕ ಚಿಕಿತ್ಸೆ ಇದೆ. ಸಾಮಾನ್ಯ ಮಾನಸಿಕ ಒತ್ತಡ ಇರ್ಬೋದು ಮತ್ತು ಒಂದು ಭಯ ಇರ್ಬೋದು, ಅಂತಹ ಒಂದು ಕಾಯಿಲೆಗಳಿಗೆ ಈ ಒಂದು ಯೋಗದ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಆಧುನಿಕ ಭಾರತದಲ್ಲಿ ಇವತ್ತು ಅನೇಕ ಒಂದು ಜೀವನದಲ್ಲಿ ಏರುಪೇರಾಗ್ತದೆ. ಕೆಲಸದಲ್ಲಿ ಒತ್ತಡವಿದೆ, ಕೆಲಸದಲ್ಲಿ ಒಂದು ತೊಂದರೆಗಳಿದೆ. ಎಲ್ಲ ನಿವಾರಣೆಗೆ ಇದು ಸಾಧ್ಯ ಇದೆ. ಮನುಷ್ಯನಿಗೆ ಬೇಕಾದ ಶಾಂತಿ, ನೆಮ್ಮದಿ, ಅಭಿವೃದ್ಧಿಗೆ ಯೋಗವೇ ಸಹಾಯಕ. ಯೋಗದ ಮೂಲಕ ನಾವು ನಮ್ಮ ಜೀವನದಾಗ್ತಕ್ಕಂಥ ಅಶಾಂತಿಯನ್ನು, ನೆಮ್ಮದಿಯನ್ನು, ಅಭಿವೃದ್ಧಿಯನ್ನು ಗಳಿಸ್ಬೋದು. ಸಾಮಾನ್ಯವಾಗಿ ಒಂದು ಗಾದೆ ಇದೆ, ಕೋಪ ಬಂದಾಗ ಒಂದು 50 ಅಥವಾ 100 ಎಣಿಕೆ ಮಾಡುವಂಥ, ಅದು ಕೂಡ ಯೋಗದ ಒಂದು ಭಾಗವೇ. ಯಾರು ಗಲಾಟೆ ಮಾಡ್ತಾ ಜಗಳ ಆಡ್ತಾ ಇದ್ದಾಗ ಒಬ್ಬರು ಮೌನವಾಗಬೇಕು ಅಂತ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಹೀಗೆ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಹಾಸುಹಕ್ಕಾಗಿದೆ. ಆದರೆ ಇದನ್ನು ನಾವು ಮರ್ತಿದ್ದೀವಿ. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಮ್ಮ ಉನ್ನತಿಗೆ, ನಮ್ಮ ಪ್ರಗತಿಗೆ ನಾವೇ ಜವಾಬ್ದಾರರಾಗಬೇಕು. ಸಾಮಾಜಿಕ ಚೇತನ, ಸಾಮಾಜಿಕ ಜವಾಬ್ದಾರಿ ಇದರಿಂದ ನಮಗೆ ಸಿಗುತ್ತದೆ. ಕೆಲಸದಲ್ಲಿ ಸುಗಮವಾಗುತ್ತದೆ ಮತ್ತು ಯಾವುದೇ ಒಂದು ಭಯವಿಲ್ಲದೆ ಕೆಲಸ ಮಾಡ್ಬೋದು. ಇಂದಿನ ಯೋಗ ದಿನದ ಒಂದು ಉದ್ಘೋಷ ವಾಕ್ಯ ಇದೆ. ಸಾಮಾನ್ಯ ಪ್ರತಿ ವರ್ಷವೂ ಕೂಡ ಒಂದು ಯೋಗಕ್ಕೆ ಒಂದು ಘೋಷವಾಕ್ಯವನ್ನು ಕೊಡ್ತಾರೆ. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ವಿಶ್ವದ ಕಡೆಗೆ ಯೋಗ. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ
ವಿಶ್ವದೆಡೆ ಯೋಗ ಈ ವರ್ಷದ ಘೋಷವಾಕ್ಯವಾಗಿದೆ. 2.5 ಕೋಟಿ ನೋಂದಣಿ ಮಾಡಿಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತದಲ್ಲಿ ಯೋಗ ಮಾಡೋದಕ್ಕೆ ಸರ್ಕಾರ ನೋಂದಣಿ ಮಾಡಿದೆ. ಆ ನೋಂದಣಿಗೆ 2,25,00,000 ಇನ್ನೂ 25 ಲಕ್ಷ ಆಗಿದೆ. ಈ 2.5 ಕೋಟಿ ಈ ಯೋಗ ದಿನವನ್ನು ಭಾರತದಲ್ಲಿ ನೋಂದಣಿ ಮೂಲಕ ಆಚರಣೆ ಮಾಡ್ತಾ ಇದ್ದಾರೆ. ಪ್ರಪಂಚದ 128 ದೇಶಗಳಲ್ಲಿ ಕೂಡ ಒಂದೇ ದಿನ ಅದೇ ದಿನ ಈ ಒಂದು ಯೋಗದ ಕಾರ್ಯಕ್ರಮ ಹಮ್ಮಿಕೊಂಡಿರೋದೆ. ದೇಶಕ್ಕೆ ಏಕತೆ, ದೇಶದ ಭದ್ರತೆ, ಸಾಮಾಜಿಕ ಭದ್ರತೆ, ಐಕ್ಯತೆಯ ಒಂದು ಮೂಲಮಂತ್ರ ಯೋಗವಾಗಿದೆ. ಹೀಗೆ ವಿಶ್ವಗುರುವಾಗಿ ನಮ್ಮ ಭಾರತೀಯ ಸಂಪ್ರದಾಯದ ಆಧ್ಯಾತ್ಮಿಕ ಬುನಿಯಾದಿಯಾದ ಯೋಗ ಇವತ್ತು ಎಲ್ಲೆಡೆ ಕಡೆ ಪಸರಿಸಿದೆ. ಮತ್ತು ಪ್ರತಿಯೊಬ್ಬರು ಕೂಡ ನಮ್ಮ ದೈನಂದಿನ ಕರ್ತವ್ಯಗಳಲ್ಲಿ ಒಂದು ಬದ್ಧತೆಯನ್ನು, ಒಂದು ಕೆಲಸದಲ್ಲಿ ಒಂದು ನೈಪುಣ್ಯತೆ ಪಡೆಯಬಹುದಾಗಿದೆ. ಮತ್ತೊಂದು ಹಾಗೆ ಇನ್ನೊಂದು ವಿಶೇಷವಾದ ದಿನ ಭಾರತದ್ದೇ ಆಗಿದೆ, ಧ್ಯಾನ ದಿವಸ ಅಂತ. ಡಿಸೆಂಬರ್ 21ರಂದು ಇಡೀ ವಿಶ್ವದಲ್ಲಿಯೇ ಧ್ಯಾನ ದಿವಸ ಅಂತ ಆಚರಣೆ ಮಾಡ್ತಾ ಇದ್ದಾರೆ. 2014ರಿಂದ ಇದು ಪ್ರಾರಂಭವಾಗಿದೆ. ವಿಶ್ವಸಂಸ್ಥೆಯ ಕಚೇರಿ ಇರತಕ್ಕಂಥ ನ್ಯೂಯಾರ್ಕ್ನಲ್ಲಿ ಈ ಒಂದು ವಿಶ್ವ ಧ್ಯಾನ ದಿನವನ್ನು ವರ್ಲ್ಡ್ ಮೆಡಿಟೇಷನ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂದಿನಿಂದ ಕೂಡ ಡಿಸೆಂಬರ್ 21ರಂದು ವಿಶ್ವ ಧ್ಯಾನ ದಿನ ಆಚರಣೆ ಮಾಡ್ತಾಯಿದ್ದಾರೆ. ಭಾರತದ ಶ್ರೀ ರವಿಶಂಕರ್ ಗುರೂಜಿಯವರು ಇದರಲ್ಲಿ ಉಪನ್ಯಾಸವನ್ನು ಕೊಟ್ಟಿದ್ದರು. ಈಗಾಗಲೇ 10 ವರ್ಷಗಳು ಕಳೆದಿದೆ ಯೋಗ ದಿನ ಆಚರಣೆಯಾಗಿ. ಈ ವರ್ಷ 11ನೇ ವಾರ್ಷಿಕೋತ್ಸವ ಆಗ್ತದೆ ವಿಶ್ವ ಯೋಗ ದಿನದಲ್ಲಿ. ಪ್ರತಿಯೊಬ್ಬರು ಆಬಾಲವೃದ್ಧರಾಗಿ ಕೂಡ ಯೋಗ ದಿನದಲ್ಲಿ ಭಾಗವಹಿಸಬೇಕು. ತಮ್ಮ ಒಂದು ಆರೋಗ್ಯ ಸುಧಾರಣೆಗೆ ಉತ್ತಮವಾದ ಶೈಲಿಗೆ ಯೋಗವೇ ಆಧಾರ. ನಮ್ಮ ಜೀವನ ಶೈಲಿ ಹೇಗೆ ಇರ್ತೀವೋ ಹಾಗೆ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಪ್ರತಿಯೊಂದು ರೋಗಕ್ಕೂ ಪರಿಹಾರ ನಮ್ಮಲ್ಲೇ ಇದೆ. ನಾವು ನಡೆಸ್ತಕ್ಕಂಥ ಆಹಾರ ವಿಚಾರಗಳು ಅದರ ಮೇಲೆ. ಇವತ್ತು ಕೂಡ ಅನೇಕ ಉದ್ಯಾನವನಗಳಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರ ತನಕ ಬೆಳಿಗ್ಗೆ ಹೊತ್ತು ಒಂದು ಯೋಗ ಚಟುವಟಿಕೆ ಮಾಡ್ತಾ ಇರ್ತಾರೆ. ಮತ್ತು ಈ ಒಂದು ಯೋಗದ ಮೂಲಕ ಭಾರತದ ಒಂದು ಭವ್ಯ ಪರಂಪರೆಯ ಇತಿಹಾಸವನ್ನು ವಿಶ್ವಕ್ಕೆ ನೀಡಿತ್ತು. ಇದಕ್ಕೆ ಒಂದು ಅದ್ಭುತವಾದ ಕಾರಣ ಯೋಗ ದಿನ. ನಮ್ಮಲ್ಲಿ ಯೋಗ ದಿನದ ಬಗ್ಗೆ ಅನೇಕ ವಿಶ್ವವಿದ್ಯಾಲಯಗಳು ಕೂಡ ಒಂದು ಪದವಿಯನ್ನು ಕೊಡ್ತಾ ಇದೆ. ಭಾರತದಲ್ಲಿ ಕೂಡ ಬೆಂಗಳೂರಿನಲ್ಲಿ ಗವಿ ಗಂಗಾಧೇಶ್ವರ ದೇವಸ್ಥಾನದ ಬಳಿ ಒಂದು ವಿವೇಕಾನಂದ ವಿಶ್ವವಿದ್ಯಾಲಯ ಇದೆ. ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಗವಿಪುರಂ ಗುಟ್ಟಳ್ಳಿಯಲ್ಲಿ ಇದೆ. ಇದರ ಪ್ರಮಾಣ ಪತ್ರ, ಡಿಪ್ಲೊಮಾ, ಪದವಿ ಮತ್ತು ಸರ್ಟಿಫಿಕೇಟ್ ಕೋರ್ಸನ್ನು ಕೊಡ್ತಾರೆ. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC ಇದಕ್ಕೆ ಮಾನ್ಯತೆಯನ್ನು ನೀಡಿದೆ. ಸಾಮಾನ್ಯವಾಗಿ ಈ CPED ದೈಹಿಕ ಶಿಕ್ಷಣ, BPED, MPED ಮಾಡ್ತಕ್ಕಂಥವರು ಮತ್ತು ಯೋಗದ ಬಗ್ಗೆನೇ ಆಯುರ್ವೇದ, ಆಯುಷ್ ಇಲಾಖೆಗಳಲ್ಲಿ ಒಂದು ಖಾತೆಯನ್ನು, ಒಂದು ಬ್ರಾಂಚ್ ತೆಗೆದಿದ್ದಾರೆ. ಈ ಮೂಲಕ ಯೋಗಕ್ಕೆ ವಿಶ್ವ ಮನ್ನಣೆಯನ್ನು ಭಾರತ ಕೊಟ್ಟಿದೆ. ಪ್ರತಿಯೊಬ್ಬರು ತಮ್ಮ ಜೀವನದ ಆರೋಗ್ಯಕ್ಕಾಗಿ, ತಮ್ಮ ಜೀವನದ ಸುಧಾರಣೆಗಾಗಿ ಯೋಗವನ್ನು ಅನುಸರಿಸಬೇಕು. ಯೋಗದ ಮೂಲಕ ಇಡೀ ಒಂದು ಬದುಕನ್ನು ಸಾರ್ಥಕ ಮಾಡ್ಕೋಬೋದು. ಹೀಗೆ ವಿಶ್ವದಲ್ಲಿ ಭಾರತದ ಒಂದು ಕ್ರಾಂತಿ, ಭಾರತದ ಒಂದು ಪರಂಪರೆ ತುಂಬ ಬೆಳಗ್ತಾ ಇದೆ. ಹೀಗೆ ದೇಶದ ಒಂದು ಕೀರ್ತಿ ವಿಶ್ವದಲ್ಲಿ ಯೋಗದ ಮೂಲಕ ಹರಡ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ಜೂನ್ 21ರಂದು ಇಡೀ ವಿಶ್ವದಲ್ಲಿ ಆಚರಣೆ ಆಗ್ತಿದೆ. ಭಾರತದಲ್ಲೂ ಆಚರಣೆ ಆಗಿದೆ. ಪ್ರತಿಯೊಬ್ಬರು ಈ ದಿನವನ್ನು ತಮ್ಮ ದಿನವನ್ನಾಗಿ, ನಮ್ಮ ಸುಧಾರಣೆಯ ದಿನವನ್ನಾಗಿ ಮಾಡ್ಕೋಬೇಕಾಗಿ. ಮತ್ತೊಂದು ವಿಷಯ, ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಈ ಒಂದು ಉನ್ನತ ಶಿಕ್ಷಣ IAS ಅಂತ ಇದೆ. IAS ಒಂದು ಪರೀಕ್ಷೆಯನ್ನು ಕೇಂದ್ರ ಲೋಕಸೇವಾ ಆಯೋಗ ಆಚರಣೆ ಮಾಡ್ತಾರೆ. ಈ ಕೇಂದ್ರ ಸೇವಾ ಲೋಕ ಆಯೋಗದ ಆಚರಣೆಯಲ್ಲಿ ಅದರ ಅಧೀನದಲ್ಲಿ ಈ ಒಂದು IAS ಪರೀಕ್ಷೆಯನ್ನು
ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇದಕ್ಕೆ ಪರೀಕ್ಷೆಗೆ ಸಾಮಾನ್ಯವಾಗಿ ಎಲ್ಲರೂ ಪಡ್ಕೋಬೋದು. ಇದರಲ್ಲಿ 2 ಪತ್ರಿಕೆಗಳಿರುತ್ತದೆ. ಒಂದು ಪೂರ್ವಭಾವಿ ಪರೀಕ್ಷೆ ಇರುತ್ತೆ. ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ 2 ಪ್ರಬಂಧ ಪತ್ರಿಕೆಗಳಿರುತ್ತದೆ. ಆ ಪ್ರಬಂಧ ಪತ್ರಿಕೆಗಳಲ್ಲಿ ತಾವು ಉತ್ತೀರ್ಣರಾದರೆ ಮುಖ್ಯ ಪರೀಕ್ಷೆಗೆ ಹಾಜರಾಗಬಹುದು. ಈ 2 ಪ್ರಬಂಧ ಪತ್ರಿಕೆಗಳಲ್ಲೂ ಕೂಡ 250 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. 250 ಅಂಕಗಳಿಗೆ ಅದನ್ನು ಬರೀಬೇಕಾಗುತ್ತದೆ. ಈ ಒಂದು ಅಂಕಗಳನ್ನು ಕನ್ನಡ ಅಥವಾ ಹಿಂದಿ ಮಾಧ್ಯಮದಲ್ಲಿ ಬರೀಬೇಕಾಗುತ್ತದೆ. ವಯೋಮಿತಿ ಇದಕ್ಕೆ 21 ವರ್ಷದಿಂದ 32 ವರ್ಷದ ಒಳಗಡೆ ಇರಬೇಕು. ಯಾರು IAS ಪರೀಕ್ಷೆ ಬರೀತಾರೆ ಅವರ ವಯಸ್ಸಿನ ಮಿತಿ 21 ವರ್ಷ ಇದೆ, 32 ವರ್ಷದೊಳಗಡೆ ಇರಬೇಕಾಗುತ್ತೆ. ವಿದ್ಯಾರ್ಹತೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಗಳಿಸಿದರೆ ಸಾಕು. ಹೀಗೆ ಈ ಒಂದು ಸಾಮಾನ್ಯವಾಗಿ ನಮ್ಮಲ್ಲಿ NCERT ಈ ಪಠ್ಯಕ್ರಮ 6ನೇ ತರಗತಿಯಿಂದ 12ನೇ ತರಗತಿಯಿಂದ ಏನು ಪಠ್ಯಕ್ರಮ ಇದೆ ಆ ಪಠ್ಯಕ್ರಮದ ಅಂಶಗಳನ್ನು ಗಮನಿಸಿದರೆ ಸಾಕು. ನಿಯತಕಾಲಿಕೆಗಳನ್ನು, ನಿಯತ ಮಾಸ ಪತ್ರಿಕೆಗಳನ್ನು ಓದಬೇಕು ಮತ್ತು ಪ್ರಚಲಿತ ಘಟನೆಗಳ ಒಂದು ಮಾಹಿತಿಯನ್ನು ಪಡೆದಿರಬೇಕಾಗುತ್ತೆ. ಒಬ್ಬ ವ್ಯಕ್ತಿಗೆ ಸುಮಾರು ಈ ಪರೀಕ್ಷೆಗೆ ತೆಗೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಪೂರ್ವಭಾವಿ ಪರೀಕ್ಷೆಗೆ ಒಬ್ಬ ವ್ಯಕ್ತಿಗೆ ಅವಕಾಶ ಇರುತ್ತೆ. ಎಷ್ಟು ಅವಕಾಶ ತಗೋಬೋದು ಅಂದರೆ 6 ಅವಕಾಶಗಳನ್ನು ತೆಗೆದುಕೋಬೇಕಾಗುತ್ತೆ. ಒಬ್ಬ ಅಭ್ಯರ್ಥಿ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದರೂ ಕೂಡ 6 ಅವಕಾಶಗಳ ಇರುತ್ತೆ. ಈ ಅವಕಾಶಗಳನ್ನು ತೆಗೆದುಕೋಬೇಕಾಗಿದೆ. ಈ ಪೂರ್ವಭಾವಿ ಪರೀಕ್ಷೆ ಸಾಮಾನ್ಯವಾಗಿ ಸರಳವಾಗಿರ್ತದೆ. ಈ ಸರಳತೆಗೆ ತಕ್ಕಂತೆ ಒಂದು ಪ್ರಶ್ನೆಗಳಿರುತ್ತೆ. ಇದಕ್ಕೆ ಮೌಖಿಕ ಒಂದು ಇಂಟರ್ವ್ಯೂ ಅಂತ ಮಾಡ್ತಾರೆ. ಅದು ಕೂಡ ವ್ಯಕ್ತಿತ್ವ ವಿಕಾಸದ ಒಂದು ಪರೀಕ್ಷೆ ಅಂತ ಮಾಡ್ತಾರೆ. ಇದು ಕೂಡ 200 ಅಂಕಗಳು. ಹೀಗೆ ನಾವು ಪ್ರತಿನಿತ್ಯ ಈ ಪರೀಕ್ಷೆಯು 3 ಗಂಟೆಗಳ ಅವಧಿಯಾಗಿರುತ್ತದೆ. IAS ಪರೀಕ್ಷೆ 3 ಗಂಟೆಗಳ ಅವಧಿ. ಅಂಧ ವಿದ್ಯಾರ್ಥಿಗಳಿಗೆ 1 ಗಂಟೆ ಹೆಚ್ಚಾಗಿ ನೀಡ್ತಾರೆ. ಅಖಿಲ ಭಾರತದಲ್ಲಿ ನಡೀತಕ್ಕಂಥ ಈ ಒಂದು ಪರೀಕ್ಷೆಗೆ ಎಲ್ಲರೂ ಬರೆಯಬಹುದು. ಇದಕ್ಕೆ ಪ್ರಚಲಿತ ಘಟನೆಗಳು ಮತ್ತು ಪ್ರಶ್ನೆ ಪತ್ರಿಕೆಗಳು 2 ಪೂರ್ವಭಾವಿ ಪರೀಕ್ಷೆಯಲ್ಲಿ ಪಾಸಾದರೆ ಮುಖ್ಯ ಪರೀಕ್ಷೆ ತೆಗೆದುಕೊಳ್ಳಬಹುದು. ಹೀಗೆ ವೃತ್ತಿಯಲ್ಲಿ ಸಾಮಾನ್ಯವಾಗಿ ಒಂದು 275 ಅಂಕಗಳು ಇರುತ್ತದೆ. ಈ 275 ಅಂಕಗಳಲ್ಲಿ ನಾವು ಬರೀಬೇಕಾಗುತ್ತದೆ. ಈ ಬರೆದಾಗ ಉತ್ತೀರ್ಣರಾದರೆ ಈ ಒಂದು ಭಾರತೀಯ ಆಡಳಿತ ಸೇವೆಯಲ್ಲಿ ಭಾಗವಹಿಸಬಹುದು. ಇದಕ್ಕೆ ಒಂದು ಸೋಲು ಗೆಲುವು ಅನ್ನೋದಿರುತ್ತೆ. ಅದಕ್ಕೆ ಕೂಡ ಅವರಿಗೆ ರೆಡಿ ಇರಬೇಕಾಗ್ತದೆ. ಮತ್ತು IAS ಪರೀಕ್ಷೆಯ ಮೂಲಕ ನಮ್ಮ ಜೀವನವನ್ನು ಸಾರ್ಥಕತೆಯನ್ನು ಮಾಡ್ಕೋಬೋದಾಗತ್ತೆ. ಈ ಪರೀಕ್ಷೆ ಅತ್ಯಂತ ಸೂಕ್ಷ್ಮವಾದದ್ದು. ಪ್ರತಿ ಗಂಟೆ ಪ್ರತಿ ನಿಮಿಷ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಅಧ್ಯಯನದ ಮೂಲಕ ಇದರ ಒಂದು ಪರೀಕ್ಷೆ ಸಿದ್ಧತೆ ಮಾಡ್ಕೋಬೇಕು. ಪರೀಕ್ಷೆ ಸಿದ್ಧತೆ ಒಂದು ಸಲ ಸೋಲು ಆದರೂ ಮತ್ತೆ ಗೆಲ್ಲಬಹುದು. ಆ ಗೆಲ್ಲೋದಕ್ಕೆ ಅವಕಾಶ ಇದೆ. ಪ್ರತಿ ವಿಭಾಗದಲ್ಲಿ 4 ಪ್ರಬಂಧಗಳನ್ನು ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಪತ್ರಿಕೆ 2 ಅಂತ 4 ಒಂದೊಂದರಲ್ಲೇ 4 ವಿಷಯಗಳಿರುತ್ತೆ. ಆ 4 ವಿಷಯಗಳಲ್ಲಿ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಾವು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಇದಕ್ಕೆ ಪದಗಳ ಮಿತಿಯನ್ನು ಹಾಕಿರ್ತಾರೆ. ಇಷ್ಟೇ ಪದಗಳಲ್ಲಿ ಉತ್ತರವನ್ನು ಬರೆಯಬೇಕು ಅಂತ. ಆದ್ದರಿಂದ ದೇಶ ವಿದೇಶಗಳ ಪ್ರಚಲಿತ ಘಟನೆಗಳು, ಮುಖ್ಯವಾಗಿ 6ನೇ ತರಗತಿಯಿಂದ 12ನೇ ತರಗತಿ ಇರತಕ್ಕಂಥ NCERT ಪಠ್ಯಪುಸ್ತಕ ಮತ್ತು ಈ ನಮ್ಮಲ್ಲಿ ಏನು ನಿಯತಕಾಲಿಕೆ ಬರುತ್ತೆ ಎಲ್ಲ ಒಂದು ಮಾಸಿಕ ಇರ್ಬೋದು, ದ್ವೈಮಾಸಿಕ, ಹೀಗೆ ಏನೇನು ಪತ್ರಿಕೆಗಳಾಗತ್ತೆ ಆ ಪತ್ರಿಕೆಗಳ ಅಧ್ಯಯನ ಮಾಡ್ತಾಯಿದ್ರೆ ಆ ಸಂಪಾದಕೀಯ ಇರ್ಬೋದು ವಿಷಯಗಳು ಇದಕ್ಕೆ ಪೂರಕವಾಗಿ ನಮಗೆ ಸಿಗುತ್ತದೆ. ಪ್ರತಿ ವರ್ಷ ನಮ್ಮ ಕೇಂದ್ರ ಸರ್ಕಾರ 37 ಇಲಾಖೆಗಳಿದೆ. ಆ 37 ಇಲಾಖೆಗಳು ಕೂಡ ಲೋಕಸೇವಾ ಆಯೋಗ UPSC ಅಂತ ಕರಿತೀವಿ. ಆ UPSC ಕೇಂದ್ರ ಲೋಕಸೇವಾ ಆಯೋಗದ ಮೂಲಕ ಪರೀಕ್ಷೆ ಮಾಡ್ತಾರೆ. ಈ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಉತ್ತೀರ್ಣರಾದರೆ ಅಖಿಲ ಭಾರತ ಆಡಳಿತ ಸೇವೆಯಲ್ಲಿ ತಾವು ಅಧಿಕಾರಿಯಾಗಿ ಸೇವೆ ಸಲ್ಲಿಸಬಹುದು.
ಇದು ನಿರಂತರ ಪ್ರಯತ್ನವಾಗಬೇಕು. ಪ್ರತಿನಿತ್ಯ ಓದಬೇಕು, ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ಆ ಪ್ರಬಂಧಕ್ಕೆ ಸಂಬಂಧಪಟ್ಟ ವಿಷಯಗಳ ಅರ್ಥೈಸಿಕೊಂಡು ಮನನ ಮಾಡಿಕೊಂಡು ಉತ್ತರ ಬರೆಯಬೇಕು. ಹೀಗೆ ನಾವು ಪೂರ್ವ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನಾವು ಮುಖ್ಯ ಪರೀಕ್ಷೆಗೆ ಅನುಕೂಲವಾಗುತ್ತೆ. ಇದು ಎಲ್ಲರೂ ಗಮನಿಸಬೇಕು. ಎಲ್ಲರೂ ಸಾಧ್ಯ ಇದೆ. ಕಠಿಣವಾದ ಒಂದು ಸತತ ಅಭ್ಯಾಸಗಳ ಮೂಲಕ UPSC ಪರೀಕ್ಷೆ ಪಾಸ್ ಮಾಡ್ಬೋದು. ಇದಕ್ಕೆ ತಾವು ಸಿದ್ಧತೆ ಮಾಡ್ಕೋಬೇಕು. ಇದಕ್ಕೆ ಉತ್ತಮ ಒಂದು ಸಲಕರಣೆ ರೆಫರೆನ್ಸ್ ಬುಕ್ ಅಂತ ಕರೀತಾರೆ. ಮತ್ತು ಅನೇಕ ಕಡೆಯಲ್ಲಿ ಮಾದರಿ ಪರೀಕ್ಷೆಗಳನ್ನು ಮಾಡ್ತಾರೆ. ಆ ಮಾದರಿ ಪರೀಕ್ಷೆಗಳ ಹಾಜರತಕ್ಕಂಥದ್ದು ಮತ್ತು ಒಂದೆರಡು ಸಲ ಅದರ ಬಗ್ಗೆ ತಿಳಿಯತಕ್ಕಂಥದ್ದು. ಅನೇಕ ಕಡೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಮಾರಾಟಕ್ಕೆ ಸಿಗುತ್ತೆ. IAS ಪರೀಕ್ಷೆಯ ಈ ಹಿಂದೆ ನಡೆದ ಪರೀಕ್ಷೆಗಳ ಪತ್ರಿಕೆಗಳು ಸಿಗುತ್ತೆ. ಅದನ್ನು ನಾವು ಉತ್ತರವನ್ನು ಒಂದೆರಡು ಸಲ ಬರೆದರೆ ಆ ಪರೀಕ್ಷೆಗೆ ಸುಲಭವಾಗುತ್ತೆ. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದ ಯಶಸ್ಸು ಒಂದು ಪರೀಕ್ಷೆಯ ಮೂಲಕ ಬರೆದು ಭಾರತದ ಆಡಳಿತ ಸೇವೆಯಲ್ಲಿ ಅವ್ರು ಸೇರ್ಬೋದು. ದೇಶಕ್ಕೆ ಅನುಪಮ ಸೇವೆ ಸಲ್ಲಿಸೋದಕ್ಕೆ ಇದೊಂದು ಮಾದರಿಯಾಗುತ್ತದೆ. ಇದಕ್ಕೆ ಕಠಿಣ ಪರಿಶ್ರಮ, ಸತತ ಅಭ್ಯಾಸ ಮತ್ತು ವಿಷಯದ ಒಂದು ಮನವರಿಕೆ ಇದ್ದರೆ ಸಾಧ್ಯ ಆಗತ್ತೆ ಅಂತ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಮೂಲಕ ಒಂದು IAS ಪರೀಕ್ಷೆ ಮಾದರಿ ಎಲ್ಲರಿಗೂ ಸಿಗುತ್ತದೆ. ಇದನ್ನು ಪಡೆದು ತಮ್ಮ ಒಂದು ಸೇವೆಯನ್ನು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಬಹುದು ಅಂತ ತಿಳಿಸುತ್ತೇನೆ. ಇಂತಿ ಯಲಹಂಕದ KS ವಿಜಯಕುಮಾರ್. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 23462660. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ VK ಡಿಜಿಟಲ್ ನ್ಯೂಸ್. ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.